ಈ ವಿಡಿಯೋ ನೋಡುವ ಮೊದಲು ಜೈ ಶ್ರೀರಾಮ್ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಪೂರ್ತಿ ನೋಡಿ ಅರ್ಥವಾಗುತ್ತದೆ. 2025ರಲ್ಲಿ ಸಿಂಹರಾಶಿಯ ಲಿಯೋ 10 ಪ್ರಮುಖ ವಿಷಯಗಳು. 1-1-2025 ರಿಂದ 31-12-2025 ಅಂದರೆ 365 ದಿನಗಳು ಸಿಂಹರಾಶಿಯವರ ಭವಿಷ್ಯ ಹೇಗಿರುತ್ತದೆ ಎಂದು ತಿಳಿಯೋಣ. ಸಿಂಹರಾಶಿಯವರಿಗೆ ಮುಂದಿನ ವರ್ಷ ಲಾಭವನ್ನು ತಂದುಕೊಡುತ್ತದೆ. ಧನಕಾರಕ ಯೋಗಕಾರಕ ಬುಧ ಸಿಂಹ ರಾಶಿಯವರಿಗೆ ವಿಪರೀತ ಧನವನ್ನು ತಂದುಕೊಡುತ್ತಾನೆ. ಸಿಂಹ ರಾಶಿಚಕ್ರ ಚಿಹ್ನೆಯಡಿಯಲ್ಲಿ ಜನಿಸಿದ ಜನರು ಸಾಮಾನ್ಯವಾಗಿ ತೀಕ್ಷ್ಣವಾದ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಸೂರ್ಯನಿಂದ ಆಳಲ್ಪಡುವ ನೀವು ಸ್ವಾಭಾವಿಕವಾಗಿ ಶಕ್ತಿಯುತ, ಸಹಾನುಭೂತಿ ಮತ್ತು ದೊಡ್ಡ ಹೃದಯದ ಧೈರ್ಯಶಾಲಿ ವ್ಯಕ್ತಿಗಳು. ನೀವು ಶಕ್ತಿಯಿಂದ ತುಂಬಿದ್ದೀರಿ ಮತ್ತು ಇತರರಿಗೆ ಗೌರವವನ್ನು ಹೊಂದಿರುತ್ತೀರಿ. ನಿಮ್ಮ ಕಾರ್ಯಗಳು ಮತ್ತು ಆಲೋಚನೆಗಳ ಬಗ್ಗೆ ನಿಮಗೆ ವಿಶ್ವಾಸವಿದೆ. ಈ ವರ್ಷ ಸಿಂಹರಾಶಿಯ ಜಾತಕ 2025ರ ಪ್ರಕಾರ ಸಿಂಹರಾಶಿಯವರು ಕಡಿಮೆ ನಕಾರಾತ್ಮಕತೆಯೊಂದಿಗೆ ಅದ್ಭುತ ವರ್ಷವನ್ನು ಎದುರು ನೋಡಬಹುದು. ಈ ಸಕಾರಾತ್ಮಕ ಶಕ್ತಿಯನ್ನು ಅಳವಡಿಸಿಕೊಳ್ಳಿ ಮತ್ತು ಯಾವುದೇ ಅಡೆತಡೆಗಳನ್ನು ಪರಿಶ್ರಮ ಮತ್ತು ಪರಿಹರಿಸುವ ಮೂಲಕ ನಿವಾರಿಸಬಹುದು ಎಂದು ತಿಳಿದುಕೊಂಡು ನಿಮ್ಮ ಗುರಿಗಳ ಕಡೆಗೆ ಆತ್ಮವಿಶ್ವಾಸದಿಂದ ಕೆಲಸ ಮಾಡಲು ಅದನ್ನು ಬಳಸಿ. ಈ ವರ್ಷ ವೃತ್ತಿಪರ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಅವಕಾಶಗಳಿಂದ ತುಂಬಿದೆ, ಆದ್ದರಿಂದ ಚಾಲಿತರಾಗಿರಿ ಮತ್ತು ಹೊಸ ಅನುಭವಗಳಿಗೆ ತೆರೆದುಕೊಳ್ಳಿ. 1. ಸಿಂಹ ರಾಶಿಯವರ ಲಕ್ಕಿ ನಂಬರ್ ಯಾವುದು? ಸಿಂಹ ರಾಶಿಯವರಿಗೆ ಅದೃಷ್ಟ ಸಂಖ್ಯೆ 1, 14, 26. 2 ವರ್ಷದ ಸಿಂಹ ರಾಶಿಯವರಿಗೆ ಶುಭ ಸಂಖ್ಯೆಯಾಗಿದೆ. ಒಟ್ಟಿನಲ್ಲಿ ಸಿಂಹ ರಾಶಿಯವರಿಗೆ ಈ ವರ್ಷ ಹರ್ಷವನ್ನು ತರಲಿದೆ. ಸಿಂಹ ರಾಶಿಯವರಿಗೆ ಮಾರ್ಚ್ವರೆಗೆ ಶನಿ ಕಾಟವಿಲ್ಲ. 2. ಸಿಂಹ ರಾಶಿ ಇರುವವರು ಶ್ರೀಮಂತರಾಗಬಹುದೇ? ಹೌದು, 2025ರಲ್ಲಿ ಸಿಂಹ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬಹುದು. ವೈದಿಕ ಜ್ಯೋತಿಷ್ಯದ ಪ್ರಕಾರ ಈ ವರ್ಷ ಸಿಂಹ ರಾಶಿಯ ಜನರು ವೃತ್ತಿ, ಶಿಕ್ಷಣ ಮತ್ತು ಆರ್ಥಿಕ ವಿಷಯಗಳಲ್ಲಿ ಯಶಸ್ಸನ್ನು ಪಡೆಯಬಹುದು. ಆದಾಗ್ಯೂ 2025ರಲ್ಲಿ ಆರ್ಥಿಕ ಭಾಗದಲ್ಲಿ ಏರಿಳಿತದ ಸಾಧ್ಯತೆಯಿದೆ. ಆದ್ದರಿಂದ ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕರಾಗಿರಬೇಕು. 3. ಸಿಂಹ ರಾಶಿಯವರ ಸಮಸ್ಯೆಗಳು ಯಾವಾಗ ಕೊನೆಗೊಳ್ಳುತ್ತವೆ? 2025ರಲ್ಲಿ ಅವರ ಜೀವನದಲ್ಲಿ ವಿಶೇಷವಾಗಿ ಏಪ್ರಿಲ್ ಮತ್ತು ಅಕ್ಟೋಬರ್ ತಿಂಗಳ ನಡುವಿನ ಸಮಯವು ಸಕಾರಾತ್ಮಕ ಫಲಿತಾಂಶಗಳನ್ನು ತರುತ್ತದೆ. ನಿಮಗೆ ಶನಿಯ ಪ್ರಭಾವವಿದೆ, ಆದರೆ ನೀವು ತಾಳ್ಮೆಯಿಂದಿರಿ ಮತ್ತು ನಿಮ್ಮ ಶ್ರಮವನ್ನು ಮುಂದುವರಿಸಬೇಕು. ನಿಮಗೆ ಈ ವರ್ಷ ಗುರು ಮತ್ತು ಶನಿಯ ಪ್ರಭಾವದ ಅಗತ್ಯವಿದೆ. ಈ ವರ್ಷ ಸಿಂಹ ರಾಶಿಯವರ ಜೀವನದಲ್ಲಿ ಸ್ಥಿರತೆಯನ್ನು ತರುತ್ತದೆ. 4. ಸಿಂಹ ರಾಶಿಯವರಿಗೆ ಯಾವ ರಾಶಿಯ ಜೀವನ ಸಂಗಾತಿ ಉತ್ತಮ? ಸಿಂಹ ರಾಶಿಯವರಿಗೆ ಮೇಷರಾಶಿ, ಧನು ರಾಶಿ ಮತ್ತು ತುಲಾ ರಾಶಿಯವರು ಉತ್ತಮ ಜೀವನ ಸಂಗಾತಿಯಾಗಿ ಹೊರಹೊಮ್ಮುತ್ತಾರೆ. ಸಿಂಹ ರಾಶಿ ಈ ರಾಶಿಚಕ್ರ ಚಿಹ್ನೆಗಳ ಜನರ ಜೊತೆ ಆಳವಾದ ಬಾಂಧವ್ಯವಿದೆ. ಈ ರಾಶಿಯವರು ಸಿಂಹ ರಾಶಿಯವರ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಸಾಮರ್ಥ್ಯಗಳನ್ನು ಅರ್ಥಮಾಡಿಕೊಂಡು ಮತ್ತು ಅವರನ್ನು ಬೆಂಬಲಿಸುತ್ತಾರೆ. 5. ಸಿಂಹ ರಾಶಿಯವರು ಏನು ಧರಿಸಬೇಕು? ಸಿಂಹ ರಾಶಿಯವರು ಚಿನ್ನದ ಉಂಗುರಗಳು ಅಥವಾ ಕೊರಳಿನ ಚೈನ್ ಆಭರಣಗಳನ್ನು ಧರಿಸಬೇಕು. ಇದಲ್ಲದೆ ಹಳದಿ ಬಟ್ಟೆ, ನೀಲಮಣಿ ಮತ್ತು ತಾಮ್ರದ ಆಭರಣಗಳನ್ನು ಧರಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಈ ಬಟ್ಟೆ ಮತ್ತು ಆಭರಣಗಳು ಅವರಿಗೆ ಪ್ರಕಾಶಮಾನವಾದ ವ್ಯಕ್ತಿತ್ವವನ್ನು ನೀಡುತ್ತವೆ ಮತ್ತು ಅದೃಷ್ಟವನ್ನು ತರುತ್ತವೆ. 6. ಸಿಂಹ ರಾಶಿಯವರು ಬಣ್ಣದ ವಾಹನವನ್ನು ಖರೀದಿಸಬೇಕು. ಸಿಂಹ ರಾಶಿಯವರು ಬಿಳಿ, ಚಿನ್ನ ಮತ್ತು ಕಿತ್ತಳೆ ಬಣ್ಣದ ವಾಹನಗಳನ್ನು ಖರೀದಿಸಬೇಕು. ಈ ಬಣ್ಣವನ್ನು ಸಿಂಹ ರಾಶಿಯವರಿಗೆ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಈ ಬಣ್ಣಗಳು ಸಿಂಹ ರಾಶಿಯವರ ಅಂಶಗಳು ಮತ್ತು ಶಕ್ತಿಗೆ ಹೊಂದಿಕೆಯಾಗುತ್ತವೆ. ಈ ಬಣ್ಣದ ವಾಹನ ಖರೀದಿಯು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುತ್ತದೆ ಮತ್ತು ಪ್ರಯಾಣದ ಸಮಯದಲ್ಲಿ ಸುರಕ್ಷತೆಯನ್ನು ಸಹ ನಿರ್ವಹಿಸಲಾಗುತ್ತದೆ. 7. ಸಿಂಹ ರಾಶಿಯವರು ಬೆಳ್ಳಿಯ ಆಭರಣಗಳನ್ನು ಧರಿಸಬಹುದಾ? ಈ ಜನರು ಬೆಳ್ಳಿಯನ್ನು ಧರಿಸಬಾರದು, ಏಕೆಂದರೆ ಇದು ಅವರಿಗೆ ಅಶುಭವೆಂದು ಪರಿಗಣಿಸಲಾಗಿದೆ. ಏಕೆಂದರೆ ಸಿಂಹರಾಶಿಯ ಅಧಿಪತಿ ಸೂರ್ಯನು ಅತ್ಯಂತ ಬಿಸಿಯಾದ ಗ್ರಹವಾಗಿದ್ದರೆ ಬೆಳ್ಳಿ ಇದು ಚಂದ್ರನ ಸಂಪರ್ಕದಲ್ಲಿ ಕಂಡುಬರುತ್ತದೆ. ಬೆಳ್ಳಿ ತಣ್ಣನೆಯ ಲೋಹ, ಆದ್ದರಿಂದ ಸಿಂಹರಾಶಿ ಮತ್ತು ಬೆಳ್ಳಿಯ ಹೊಂದಾಣಿಕೆ ಆರುವುದಿಲ್ಲ, ಹಾಗಾಗಿ ನೀವು ಬೆಳ್ಳಿಯ ಆಭರಣಗಳನ್ನು ಧರಿಸಬೇಡಿ. 8. ಸಿಂಹ ರಾಶಿಯವರು ಯಾವ ದಾನವನ್ನು ಮಾಡಬೇಕು? ಸಿಂಹ ರಾಶಿಯವರು ಬೆಲ್ಲ, ಗೋಧಿ, ತಾಮ್ರ, ಚಿನ್ನ ಮತ್ತು ಹಳದಿ ವಸ್ತ್ರಗಳನ್ನು ದಾನ ಮಾಡಬೇಕು. ಈ ವಸ್ತುಗಳು ತಮ್ಮ ಆಡಳಿತ ಗ್ರಹವಾದ ಸೂರ್ಯನನ್ನು ಬಲಪಡಿಸುತ್ತವೆ. ಭಾನುವಾರ ಬಡವರಿಗೆ ದಾನ ಮಾಡುವ ಮೂಲಕ ಅಥವಾ ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸುವ ಮೂಲಕ ಅವರ ಅದೃಷ್ಟ ಹೊಳೆಯುತ್ತದೆ.
ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ದೂರವಿರಲು ಕಪ್ಪು ನಾಯಿಗೆ ಎಣ್ಣೆ ಮತ್ತು ಬೆಣ್ಣೆ ರೊಟ್ಟಿಯನ್ನು ತಿನ್ನಿಸಬೇಕು. 9. ಸಿಂಹ ರಾಶಿಯವರು ಯಾವ ವ್ರತವನ್ನು ಮಾಡಬೇಕು? ಸಿಂಹ ರಾಶಿಯ ಜನರು ಭಾನುವಾರ ಉಪವಾಸವನ್ನು ಆಚರಿಸಬೇಕು. ನಿಮ್ಮ ಜಾತಕದಲ್ಲಿ ನೀವು ಸೂರ್ಯನೊಂದಿಗೆ ಶನಿ ಅಥವಾ ರಾಹವಿದ್ದರೂ ಭಾನುವಾರ ಉಪವಾಸ ಮಾಡಬೇಕು. ಈ ಉಪವಾಸವು ಸೂರ್ಯ ದೇವರಿಗೆ ಸಮರ್ಪಿತವಾಗಿದೆ. ಉಪವಾಸದ ಸಮಯದಲ್ಲಿ ಸೂರ್ಯದೇವನ ಮಂತ್ರ ಓಂ ಸೂರ್ಯಯ ನಮಃ 108 ಬಾರಿ ಜಪ ಮಾಡಿ. ಇದು ನಿಮ್ಮ ಜೀವನದಲ್ಲಿ ಸಫಲತೆ ಸಾಧಿಸುವಲ್ಲಿ ಸಹಾಯಕವಾಗಿದೆ. 10. ಸಿಂಹ ರಾಶಿಯವರನ್ನು ರಕ್ಷಿಸುವ ದೇವರು ಯಾರು? ಸಿಂಹ ರಾಶಿಯ ಜನರನ್ನು ರಕ್ಷಿಸುವ ದೇವರು ಸೂರ್ಯದೇವರು ಮತ್ತು ವಿಷ್ಣುವು. ಸೂರ್ಯ ಗ್ರಹ ಸಿಂಹ ರಾಶಿಯ ಅಧಿಪತಿ ಮತ್ತು ಸೂರ್ಯ ಗ್ರಹ ಸಿಂಹ ರಾಶಿಯ ಅಧಿಪತಿ ಮತ್ತು ಸೂರ್ಯದೇವನ್ನು ಸಂತೋಷಪಡಿಸುವುದು ಅವರ ಅದೃಷ್ಟವನ್ನು ಬಲಪಡಿಸುತ್ತದೆ. ಭಗವಾನ್ ವಿಷ್ಣುವು ಇವರಿಗೆ ತಾಳ್ಮೆ, ಸ್ಥಿರತೆ ಮತ್ತು ಸಮೃದ್ಧಿಯನ್ನು ನೀಡುತ್ತಾರೆ. ವಿಷ್ಣು ಸಹಸ್ರನಾಮವನ್ನು ವಾರಕ್ಕೊಮ್ಮೆಯಾದರೂ ಪಠಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ. ಧನ್ಯವಾದಗಳು.